ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಏನಾದರೂ ಬೇಗ ಬೇಗ ಖಾಲಿ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಡೈಲಿ 1 GB 1.5 GB 2 GB ಅಂತ ಈ ತರ ರಿಚಾರ್ಜ್ ಮಾಡ್ಕೊಂಡಿರ್ತೀರ. ಆ ಒಂದು ಇಂಟರ್ನೆಟ್ ಬೇಗ ಬೇಗ ಖಾಲಿ ಆಗ್ತಿದ್ರೆ, ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಆದ್ರೂ ನಿಮ್ಮ ಒಂದು ಇಂಟರ್ನೆಟ್ ಬೇಗ ಬೇಗ ಖಾಲಿ ಆಗ್ತಿದ್ರೆ, ಒಟ್ಟಿನಲ್ಲಿ ನಿಮ್ಮ ಒಂದು ಫೋನ್ ಇಂಟರ್ನೆಟ್ ಏನಾದರೂ ಬೇಗ ಬೇಗ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ 3 ಸೆಟ್ಟಿಂಗ್ಸ್ಗಳ ಏನಾದರೂ ನೀವೇನಾದರೂ ಮಾಡ್ಕೊಂಡ್ರೆ 100% ನಿಮ್ಮ ಒಂದು ಫೋನ್ ಇಂಟರ್ನೆಟ್ ಒಂದಿನ ಕಂಪ್ಲೀಟ್ ಆಗಿ ಬರುತ್ತೆ ಸ್ನೇಹಿತರೆ. ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 12 ಗಂಟೆವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಯಾವ್ಯಾವ ಸೆಟ್ಟಿಂಗ್ಸ್ ಯಾವ ತರ ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಏನಕ್ಕಪ್ಪ ಅಂದ್ರೆ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇರುವಂತದ್ದು. ಲಾಸ್ಟ್ ಸೆಟ್ಟಿಂಗ್ ನೀವೇನಾದ್ರೂ ಮಾಡ್ಕೊಂಡ್ರೆ ರಾತ್ರಿ 12 ಗಂಟೆವರೆಗೂ ನೀವು ಆರಾಮಾಗಿ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಆರಾಮಾಗಿ ನೋಡಿ ಸ್ನೇಹಿತರೆ. ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ವಿಡಿಯೋ ಸ್ಪೀಡ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಏನು ತೊಂದರೆ ಆಗಲ್ಲ. ವಿಡಿಯೋ ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಆರಾಮಾಗಿ ವಿಡಿಯೋನ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. 3 ಸೆಟ್ಟಿಂಗ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಇರುವಂತದ್ದು. ನಿಮ್ಮ ಒಂದು ಫೋನ್ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಬಂದಿರುವಂತದ್ದು, ನಿಮ್ಮ ಒಂದು ಜಿಮೇಲ್ ID ಬಂದಿರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುವಂತದ್ದು, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಆಪ್ಷನ್ ಇರುವಂತದ್ದು ಸ್ನೇಹಿತರೆ, ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ. ಈ ಒಂದು ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಟೋ ಅಪ್ಡೇಟ್ ಆಪ್ಸ್ ಅಂತ ಇರುವಂತದ್ದು, ಈ ಒಂದು ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ ಲಾಸ್ಟ್ ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ, ನಿಮ್ಮ ಒಂದು ಫೋನ್ ಅಲ್ಲಿ ಎಷ್ಟು ಆಪ್ಸ್ ಇದೆ ನೋಡ್ಕೋಬಹುದು ಸ್ನೇಹಿತರೆ. ಈ ಒಂದು ಇಷ್ಟು ಆಪ್ಸ್ ಗಳಲ್ಲಿ ಏನಾದ್ರೂ ಒಂದು ಅಪ್ಡೇಟ್ ಬಂದ್ರೆ ಗೂಗಲ್ ಪ್ಲೇಸ್ಟೋರ್ ಮುಖಾಂತರ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಬೇರೆ ಬೇರೆ ಆಪ್ಸ್ಗಳೇನಾದರೂ ಇದ್ರೆ ನಿಮಗೆ ಆ ಒಂದು ಅಪ್ಡೇಟ್ ಇಂದ ಯೂಸ್ ಇರೋದಿಲ್ಲ. ಆದರೂ ಡೈಲಿ ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಆ್ಯಪ್ ಅಪ್ಡೇಟ್ ಬಿಡ್ತಾನೆ ಇರ್ತಾರೆ. ಒಂದಿನ ಇನ್ಸ್ಟಾಗ್ರಾಮ್, ಒಂದಿನ ವಾಟ್ಸಪ್, ಒಂದಿನ ಫೇಸ್ಬುಕ್, ಒಂದಿನ ಪಿಕ್ಸಾರ್ಟ್, ಒಂದಿನ ಸ್ನ್ಯಾಪ್ಚಾಟ್, ಈ ಥರ ಬೇರೆ ಬೇರೆ ಅಪ್ಡೇಟ್ಸ್ ಬಿಡ್ತಾನೆ ಇರ್ತಾರೆ. ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋದು ಸ್ಟಾಪ್ ಆಗುತ್ತೆ. ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಿದ್ರೆ ನಿಮ್ಮ ಒಂದು ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಆ್ಯಪ್ ಅಪ್ಡೇಟ್ ಬೇಕೋ ಆ ಒಂದು ಆ್ಯಪ್ ಅಪ್ಡೇಟ್ ಅಂತ ಇಲ್ಲಿ ಸರ್ಚ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಏನಾದರೂ ಅಪ್ಡೇಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿಬಿಟ್ಟು ಈ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಪನ್ ಬದಲಿಗೆ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡ್ಕೊಂಡಿರುವಂಥದ್ದು, ಅದಕ್ಕೆ ಈ ಒಂದು ಸೆಟ್ಟಿಂಗ್ ನನಗೆ ವರ್ಕ್ ಆಗ್ತಾ ಇರುವಂಥದ್ದು. ಡೈಲಿ ನಾನು 1 GB 1.5 GB ಆರಾಮಾಗಿ ಒಂದಿನ ಪೂರ್ತಿಯಾಗಿ ಯೂಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಓಪನ್ ಬದಲು ಅಪ್ಡೇಟ್ ಬಂದಿರುತ್ತೆ. ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಿದ್ರೆ ಅಪ್ಡೇಟ್ ಮಾಡ್ಕೋಬಹುದು. ಎಲ್ಲಪ್ಪ ಮೊದಲ ಸೆಟ್ಟಿಂಗ್ ಯಾವುದಪ್ಪ ಅಂದ್ರೆ, ನಿಮ್ಮ ಒಂದು ಫೋನ್ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅಂತ ಲಾಸ್ಟ್ ಆಪ್ಷನ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮೊದಲ ಸೆಟ್ಟಿಂಗ್. ಇನ್ನು ಎರಡನೇ ಸೆಟ್ಟಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಫುಲ್ ಲಾಸ್ಟ್ ಅಲ್ಲಿ ಅಬೌಟ್ ಫೋನ್ ಅಂತ ಒಂದಿರುತ್ತೆ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಅಬೌಟ್ ಫೋನ್ ಏನಾದರೂ ಸಿಗ್ಲಿಲ್ಲಪ್ಪ ಅಂದ್ರೆ, ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಈ ಒಂದು ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿದಾಗ ನಿಮ್ಮ ಒಂದು ಫೋನಲ್ಲಿ ಈ ಒಂದು ಡೆವಲಪರ್ ಆಪ್ಷನ್ ಬರಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸಲ್ಲಿ ಅಬೌಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫೋನ್ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಲ್ಡ್ ನಂಬರ್ ಅಂತ ಇರುವಂಥದ್ದು, ಇದ್ರ ಮೇಲೆ 7 ಸಲ ಟ್ಯಾಪ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಸರ್ಚ್ ಬಾರ್ನಲ್ಲಿ ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿ. ಬಿಲ್ಡ್ ನಂಬರ್ ಅಂತ ಸಿಂಪ್ಲಿ ಸೆಟ್ಟಿಂಗ್ಸ್ ಸರ್ಚ್ ಬಾರ್ನಲ್ಲಿ ಈ ಥರ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಸಜೆಷನ್ನಲ್ಲಿ ಬರುತ್ತೆ. ಬಿಲ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿದಾಗ URL ನಾವು ಡೆವಲಪರ್ ಅಂತ ಬರುತ್ತೆ. ನಾನು ಆಲ್ರೆಡಿ ಮಾಡ್ಕೊಂಡಿರುವಂಥದ್ದು, ಅದಕ್ಕೆ ನೋ ನೀಡ್ ಅಂತ ಬರ್ತಾ ಇರುವಂಥದ್ದು. ಇದಾದಮೇಲೆ ಒಂದ್ಸಲ ಸೆಟ್ಟಿಂಗ್ಸನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಈ ಒಂದು ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ ಸ್ನೇಹಿತರೆ. ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮ್ಗೊಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಸ್ಲೋ ಆಗಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ. ಸ್ವಲ್ಪ ಆಪ್ಷನ್ಸ್ಗಳು ಜಾಸ್ತಿ ಇರುವಂಥದ್ದು. ನಿಧಾನವಾಗಿ ಫ್ರೀ ಟೈಮಲ್ಲಿ ಇದ್ದಾಗ ಈ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ.
ಈ ಒಂದು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇಂಟರ್ನೆಟ್ ಯೂಸ್ ಆಗ್ತಿದ್ರೆ ಅದು ಇನ್ಮೇಲೆ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಬ್ಯಾಕ್ಗ್ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮಗೆ ಗೊತ್ತಾಗದೇ ಇರೋ ಥರ ಇನ್ಸ್ಟಾಲ್ ಮಾಡಿರ್ತಾರೆ. ಅಕಸ್ಮಾತ್ ನಿಮ್ಮ ಒಂದು ಇಂಟರ್ನೆಟ್ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದ್ರೆ ಈ ಒಂದು ಸೆಟ್ಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಂಟರ್ನೆಟ್ ಅಲ್ಲ, ಜಾಸ್ತಿ ಆ್ಯಪ್ಸ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಒಟ್ಟಿನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಫೋನ್ ಯೂಸ್ ಆಗೋದು ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಇನ್ನು ಥರ್ಡ್ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇನ್ನು ಮೇನ್ ಆಗಿ ಥರ್ಡ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಏನಪ್ಪಾ ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ಒಂದು ಆ್ಯಪ್ ಮಾಡಿ ತೋರಿಸ್ತೀನಿ. ಅದೇ ಥರ ನೀವು ಎಲ್ಲ ಒಂದು ಆ್ಯಪ್ಸ್ಗಳಿಗೆ ಫ್ರೀ ಟೈಮ್ ಇದ್ದಾಗ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ ಇನ್ಫೋ ಅಂತ ಬಂದಿರುತ್ತೆ. ಅಕಸ್ಮಾತ್ ಈ ಥರ ಐ ಸಿಂಬಾಲ್ ಏನಾದರೂ ಬಂದಿದ್ರೆ, ಸ್ಮಾಲ್ ಐ ಅದರ ಸುತ್ತ ರೌಂಡ್ ಸಿಂಬಾಲ್ ಈ ಥರ ಬಂದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೊಬೈಲ್ ಡಾಟಾ ಆ್ಯಂಡ್ ವೈಫೈ, ಮೊಬೈಲ್ ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಡಾಟಾ ಆಗಿರ್ಬೋದು, ನಿಮ್ಮ ಒಂದು ಫೋನಲ್ಲಿ ಯಾವುದು ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಆನ್ ಇರುತ್ತೆ, ನೋಡ್ಕೋಬಹುದು. ಎನೇಬಲ್ ಯೂಸೇಜ್ ಆಫ್ ಮೊಬೈಲ್ ಡಾಟಾ ಇನ್ ದಿ ಬ್ಯಾಕ್ಗ್ರೌಂಡ್, ಈ ಸೆಟ್ಟಿಂಗ್ ಆನ್ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನಲ್ಲಿ ಯಾವುದೇ ಒಂದು ಆ್ಯಪ್ಸ್ ಡಾಟಾ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಆ ಒಂದು ಆ್ಯಪ್ಗೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗದೆ ಇರೋ ಥರ ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ಈ ಒಂದು ಬ್ಯಾಕ್ಗ್ರೌಂಡ್ ಡಾಟಾ ಎಲ್ಲ ಒಂದು ಆ್ಯಪ್ಸ್ಗಳಿಗೆ ಫಾರ್ ಎಕ್ಸಾಂಪಲ್ ಮತ್ತೆ ಈ ಒಂದು ಇನ್ಸ್ಟಾಗ್ರಾಮ್ ಇರುವಂಥದ್ದು, ಇನ್ಸ್ಟಾಗ್ರಾಮ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಅಂತ ಇರುವಂಥದ್ದು ಮೊಬೈಲ್ ಡಾಟಾ ಆ್ಯಂಡ್ ವೈಫೈ ಅಂತ ನನ್ನ ಒಂದು ಮೊಬೈಲಲ್ಲಿ ಇರುವಂಥದ್ದು. ನಿಮ್ಮ ಒಂದು ಫೋನಲ್ಲಿ ಮೊಬೈಲ್ ಇಂಟರ್ನೆಟ್ ಆಗಿರ್ಬೋದು ಏನೋ ಒಂದು ಆಪ್ಷನ್ ಇರುತ್ತೆ, ನೋಡ್ಕೊಳ್ಳಿ. ಮೊಬೈಲ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಡಾಟಾ ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಆಗಿರ್ಬೋದು, ಅಕಸ್ಮಾತ್ ನೀವು ಫೋನ್ ಯೂಸ್ ಮಾಡದೇ ಇರೋ ಟೈಮಲ್ಲಿ ಒಟ್ಟಿನಲ್ಲಿ ನಿಮ್ಮ ಒಂದು ಫೋನ್ ಇಂಟರ್ನೆಟ್ ಏನಾದರೂ ಬೇಗ ಖಾಲಿ ಆಗ್ತಿದ್ರೆ ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಜಾಸ್ತಿ ಟೈಮ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.